ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಡಾಕ್ಟರ್ ಸಿದ್ದಣ್ಣ ಮೇಟಿ ಅವರು ಒಬ್ಬ ಕನ್ನಡದ ಕಾವಲಿಗ. ಗೋವಾ ರಾಜ್ಯದಲ್ಲಿ ಕನ್ನಡಿಗರಿಗೆ ಕಾವಲಿಗರಾಗಿ ಕನ್ನಡದ ಸೇವೆ ಮಾಡ್ತಾ ಇದ್ದಾರೆ ಎಂದು ಹುಕ್ಕೇರಿ ಹಿರೇಮಠದ ಶ್ರೀ ಶಬ್ರ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ಹೇಳಿದ್ದಾರೆ. ಬೆಳಗಾವಿಯ ಲಕ್ಷ್ಮೀ ಟೆಕಡಿಯಲ್ಲಿ ಇರುವಂತಹ ಹಿರೇಮಠದಲ್ಲಿ ಗೋವಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಹಾಗೂ ಹೋರಾಟಗಾರ ಸಿದ್ದಣ್ಣ ಮೇಟಿ ಅವರಿಗೆ ಬೆಳಗಾವಿ ಡಾಕ್ಟರ್ ನಾಗನೂರ ಮಠದ ನುಡಿ ಶ್ರೀ ಪ್ರಶಸ್ತಿಗೆ ಭಾಜನರಾದ ಹಿನ್ನೆಲೆ ಡಾಕ್ಟರ್ ಸಿದ್ದಣ್ಣ ಮೇಟಿ ಶ್ರೀಮತಿ ನೀಲಮ್ಮ ಮೇಟಿ ದಂಪತಿಗಳಿಗೆ ಆಶೀರ್ವದಿಸಿ ಮಾತನಾಡುತ್ತಾ ಸಿದ್ದಣ್ಣ ಮೇಟಿ ಅವರ ಕನ್ನಡದ ಕೆಲಸ ಮನಗಂಡು ಶ್ರೀಮಠ ಅವರಿಗೆ ನುಡಿ ಶ್ರೀ ಪ್ರಶಸ್ತಿ ನೀಡಿ ಗೌರವಿಸ್ತಾ ಇದೆ. ಇನ್ನಷ್ಟು ಹೆಚ್ಚಿನ ಕನ್ನಡದ ಕೆಲಸವನ್ನ ಮಾಡಿ ಅಂತ ಆಶೀರ್ವದಿಸಿದ್ರು. ಕನ್ನಡವನ್ನ ಮತ್ತು ಕನ್ನಡ ಜನರನ್ನ ಕಟ್ಟಿ ಬೆಳೆಸಿರುವ ಕೀರ್ತಿ ಅವರಿಗೆ ಸಲ್ತದೆ. ಗೋವಾ ಕನ್ನಡ ಮಹಾಸಂಘವನ್ನ ಸ್ಥಾಪಿಸಿ ಈಗ ಪ್ರಸ್ತುತ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೋವಾ ರಾಜ್ಯದ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ನಮಗೊಂದು ಹೆಮ್ಮೆ ಏನು ಅಂತಂದರೆ, ಹುಕ್ಕೇರಿಗೂ ಮತ್ತು ಗೋವಾ ಕನ್ನಡಿಗರಿಗೂ ಅವಿನಾಭಾವ ಸಂಬಂಧ. ಸುಮಾರು 20 ವರ್ಷಗಳಿಂದ ಗೋವಾ ರಾಜ್ಯಕ್ಕೆ ನಾವು ಹೋಗ್ತೀವಿ. ಅದಕ್ಕೆ ಮೂಲ ಕಾರಣರು ಅಂತಂದರೆ ಸಿದ್ದಣ್ಣ ಮೇಟಿ ಅವರು, ಅವರ ಧರ್ಮಪತ್ನಿಯಾಗಿರ್ತಕ್ಕಂಥ ಶ್ರೀಮತಿ ನೀಲಮ್ಮ ಮೇಟಿಯವರು ವಿಜಯನಗರ ಜಿಲ್ಲೆಯ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷಿಣಿಯಾಗಿಯೂ ಕಾರ್ಯವನ್ನು ನಿರ್ವಹಿಸಿ ಗೋವಾ ರಾಜ್ಯದಲ್ಲಿ ಭಾಳಷ್ಟು ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇವತ್ತು ಒಂದು ಏನು ಹೆಮ್ಮೆ ಅಂತಂದರೆ, ಸಿದ್ದಣ್ಣ ಮೇಟಿಯವರ ಒಂದು ಕನ್ನಡದ ಸೇವೆಯನ್ನು ಪರಿಗಣಿಸಿ ನಾಗನೂರು ರುದ್ರಾಕ್ಷಿ ಮಠ ಒಂದು ಅದ್ಭುತವಾದ ನುಡಿಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇರುವುದು ನಮಗೆ ಅಭಿಮಾನದ ಸಂಗತಿ. ಅದಕ್ಕೆ ಇವತ್ತು ಹುಕ್ಕೇರಿ ಹಿರೇಮಠದಲ್ಲಿ ಬೆಳಗಾವಿ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ದೀಪಕ್ ಗುಡುಗನಟ್ಟಿ ಅವರು, ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಅಧ್ಯಕ್ಷರು, ಇವತ್ತು ಅವರು ಕೂಡ ಸನ್ಮಾನಿಸಿದ್ದಾರೆ. ವಿರೂಪಾಕ್ಷ ನಿರ್ಲಿಗೆ ಮಠರು ಹಿರಿಯ ನಾಗರಿಕ ವೇದಿಕೆ ಕುಮಾರಸ್ವಾಮಿ ಲೇಔಟ್ ಅವರು ಬಂದಿದ್ದಾರೆ. ಸಮಾಜ ಸೇವಕರಾಗಿರ್ತಕ್ಕಂಥ ವೀರೇಶ್ ಹಿರೇಮಠ ಅವರು ಬಂದು ಇವತ್ತೆಲ್ಲರೂ ಅವರನ್ನು ಗೌರವಿಸುವ ಉದ್ದೇಶ ಏನಂತಂದರೆ, ಕನ್ನಡಕ್ಕಾಗಿ ಬಹಳ ಅದ್ಭುತವಾದ ಕಾರ್ಯವನ್ನು ಮಾಡಿದ್ದಾರೆ. ಅವರಿಗೆ ಭಗವಂತ ಇನ್ನೂ ಒಳ್ಳೆಯದು ಮಾಡಲಿ, ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ ಅಂತ ಹೇಳಿ ಅನುಗ್ರಹಿಸ್ತಾ ಇದ್ದೇವೆ. ಗುರು ಗೌರವ ಸ್ವೀಕರಿಸಿ ಮಾತನಾಡಿದ ಡಾಕ್ಟರ್ ಸಿದ್ದಣ್ಣ ಮೇಟಿ, ಹುಕ್ಕೇರಿ ಹಿರೇಮಠ ನನ್ನ ಹೃದಯದಲ್ಲಿ ಲಿಂಗವಿದಂತೆ. ಸುಮಾರು 20 ವರ್ಷಗಳಿಂದ ನನಗೆ ಶ್ರೀಗಳು ಮಾರ್ಗದರ್ಶನ ಮಾಡುತ್ತಾ ಬಂದಿದ್ದಾರೆ. ನನ್ನಲ್ಲಿ ಕನ್ನಡದ ಕಿಚ್ಚು ಹೆಚ್ಚಿಸಿದ್ದು ಶ್ರೀ ಶಬ್ರ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ. ಇವತ್ತು ನಾಗನೂರ ಮಠ ನುಡಿ ಶ್ರೀ ಪ್ರಶಸ್ತಿ ಪ್ರದಾನ ಮಾಡುತ್ತಿರುವ ಸಂತಸ್ತ ಗಳಿಗೆಯಲ್ಲಿ ಶ್ರೀ ಶಬ್ರ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳು ನನ್ನನ್ನು ಮಠಕ್ಕೆ ಆಹ್ವಾನಿಸಿ ಆಶೀರ್ವಾದ ಮಾಡಿದ್ದು ನನಗೆ ಅತೀವ ಸಂತೋಷ ತಂದಿದೆ ಎಂದಿದ್ದಾರೆ. ಆಶ್ರಯದಲ್ಲಿ ನಾನು ಇವತ್ತು ಅವರೊಂದು ಕರೆಗೆ ಹೋಗೊಟ್ಟು ಹುಕ್ಕೇರಿ ಮಠದ ಒಂದು ನನ್ನ ಅದು ಹೃದಯದಲ್ಲಿರ್ತಕ್ಕಂಥ ಒಂದು ಲಿಂಗು ಇದ್ದಂಗೆ ಮಠ ಅಂದರೆ, ಆ ಮಠಕ್ಕೆ ಬೆಳಗ್ಗೆಲಿದ್ರೆ ನಾನು ಎಲ್ಲಿ ಬಂದರೆ ಹೆಂಗೆ ಬಂದರೆ ಅನ್ನುವಂಥ ಒಂದು ಕೇಳ್ತಕ್ಕಂಥ ಹೃದಯ ಸ್ವಾಮೀಜಿ ಯಾರಾದ ಪರಮ ಪೂಜ್ಯ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಯವರು ಅನ್ನೋದಕ್ಕೆ ನಾನೇ ಸಾಕ್ಷಿ ಅಂತ ತಮ್ಮಲ್ಲಿ ಹೇಳ್ತಾ ಇದ್ದೀನಿ. ಯಾಕಂದರೆ ನನಗೆ ಒಂದು ದಿನ ಅಲ್ಲ, 2 ದಿನ ಅಲ್ಲ, ಸುಮಾರು 20-25 ವರ್ಷಗಳಿಂದ ಕನ್ನಡದ ಜ್ಯೋತಿ ಏನಾರ ನನ್ನ ಹೃದಯದಲ್ಲಿ ಹಚ್ಚಿದ್ದಾದರೆ ಅದು ಹುಕ್ಕೇರಿ ಮಠದ ಪರಮ ಪೂಜ್ಯ ಶ್ರೀ 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 ಚಂದ್ರಶೇಖರ್ ಶಿವಾಚಾರ್ಯ ಸ್ವಾಮೀಜಿಯವರು ಇವತ್ತು ಗೋವಾದಲ್ಲಿ ಮುಗ್ಧ ಕನ್ನಡಿಗರಿಗೆ ಅನ್ಯಾಯ, ಅತ್ಯಾಚಾರ, ಹಲವಾರು ಘಟನೆಗಳಾದ ಹೊತ್ನಾಗ ನನ್ನ ಹೃದಯದಲ್ಲಿ ಬಂದು ಒಂದು ಜ್ಯೋತಿಯನ್ನು ಹಚ್ಚಿದ್ದರಿಂದ ಇವತ್ತು ನಾವು ಇಷ್ಟೊಂದು ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡಿಗರನ್ನು ಒಂದುಗೂಡಿಸಿ ಅವರ ಒಂದು ಕಷ್ಟ ಕಾರ್ಪಣ್ಯಗಳಲ್ಲಿ ನಮ್ಮನ್ನು ಒಗ್ಗೂಡಿಸಿ ಅವರ ರೂಪವನ್ನು ಮಾಡಲು ಹಚ್ಚಿರ್ತಕ್ಕಂಥ ಪರಮ ಪೂಜ್ಯರ ಪಾದದಲ್ಲಿ ನನ್ನ ದೀರ್ಘದಂಡ ನಮಸ್ಕಾರವನ್ನು ನಮಸ್ಕರಿಸಿ, ಇವತ್ತ ನನ್ನ ಸಹೋದರರಾದಂಥ ಬೆಳಗಾವಿ ಜಿಲ್ಲೆಯ ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಕರ್ನಾಟಕ ರಕ್ಷಣಾ ವೇದಿಕೆ ಅನ್ನುವಂಥ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲದೆ ವಿವಿಧ ರಾಜ್ಯ, ನಮ್ಮ ಭಾರತ ದೇಶದಲ್ಲಿ ವಿವಿಧ ರಾಜ್ಯದಲ್ಲಿ ಕನ್ನಡಿಗರಿಗೆ ಅನ್ಯಾಯ ಆದ ಧ್ವನಿ ಎತ್ತಿ ಕೈ ಎತ್ತಿ ತನ್ನ ಶಕ್ತಿಯನ್ನು ತೋರಿಸ್ತಕ್ಕಂಥ ದೀಪಕಣ್ಣ ಸಹೋದರ ನಡಹಟ್ಟಿ ಅವರೇ
ಉಡಂಗಿನಟ್ಟಿ ಅವರೇ ಹಾಗೂ ನಮ್ಮ ಹಿರಿಯ ನಾಗರಿಕರ ವೇದಿಕೆಯ ಒಂದು ಅಧ್ಯಕ್ಷರಾದಂಥ ನೇರಳಿ ಮಠ್ ಸರ್ ಅವರೇ ಮತ್ತು ಹಿರೇಮಠ ಗುರುಗಳವರೇ ಮತ್ತು ಎಲ್ಲರೂ ತಾವೆಲ್ಲರೂ ಇಲ್ಲಿ ಅದಿರಿ. ನನಗೆ ಗೊತ್ತಿಲ್ಲ, ನನಗೆ ಸಡನ್ಲಿ ನನಗೆ ಫೋನ್ ಬಂತು. ನಮ್ಮ ಅಶೋಕಣ್ಣ ಚಂದ್ರಗಿ ಅವರು ಕೂಡ ಇವತ್ತು ನಮ್ಮ ಇರಬೇಕಾಗಿತ್ತು, ಉಪಸ್ಥಿತಿ ಇರಬೇಕಾಗಿತ್ತು, ಅವರು ಕೂಡ ಇರಲಿಲ್ಲ. ಅವರ ಒಂದು ಮಾರ್ಗದರ್ಶನದ ಮೇರೆಗೆ ಅಲ್ಲಿ ನಮ್ಮ ರುದ್ರಾಕ್ಷಿ ಮಠ, ನಮ್ಮ ಕನ್ನಡದ ಮಠ, ಕರ್ನಾಟಕ ರಾಜ್ಯದಲ್ಲಿ ಅತಿ ದೊಡ್ಡ ಮಠ, ಕರ್ನಾಟಕ ರಾಜ್ಯದಲ್ಲಿ 2ನೇ ಕನ್ನಡಿಗರ ಒಂದು ಮಠ ಅನ್ನುವಂಥ ಒಂದು ಮಠ. ಆ ಮಠದಲ್ಲಿ ನನಗೆ ನುಡಿ ಪ್ರಶಸ್ತಿ ಪ್ರದಾನವನ್ನು ಆಗಬೇಕನ್ನುವಂಥ ಒಂದು ಮಠದ ಒಂದು ಆದೇಶ ನನಗೆ ಬಂದಾಗ ಪರಮ ಪೂಜ್ಯರಲ್ಲಿ ನಾನು ಹುಕ್ಕೇರಿ ಶ್ರೀಗಳು ಕೂಡ ನನಗೆ ಈ ಥರ ನಿನಗೆ ನುಡಿ ಪ್ರಶಸ್ತಿ ಕೊಡ್ತಾ ಇದ್ದಾರಪ್ಪ, ನಿಮಗೆ ಆಶೀರ್ವಾದ ಇದೆ ನಮ್ಮದು ಕೂಡ ಅನ್ನುವಂಥ ಒಂದು ಸಂತೋಷವನ್ನು ವ್ಯಕ್ತಪಡಿಸಿದರು, ಶುಭ ಕೂಡ ಹಾರೈಸಿದರು. ಇವನ್ನೆಲ್ಲ ಕೇಳಿದ್ರೆ ನನ್ನ ಸೇವೆ ನನಗೇ ಗೊತ್ತಿಲ್ಲ, ನಾನು ಏನು ಮಾಡ್ತೀನಿ ಅನ್ನೋದು. ನನ್ನ ಜೊತೆ ಎಡಗೈ ಬಲಿಗೈ ಆಗಿರ್ತಕ್ಕಂಥ ನನ್ನ ಕನ್ನಡ ಸಾಹಿತ್ಯ ಪರಿಷತ್ ಕೋಶಾಧ್ಯಕ್ಷರಾದ ನಾಗರಾಜ್ ಗೋಲ್ಗರ್ ಅವರು ಕೂಡ ನನಗೆ ಹೇಳೋಣ, ಅವರು ಕೂಡ ಮೊದಲು ಬಂದು ನನಗೆ ಫೋನ್ ಹಚ್ಚಿದ್ರು. ನಾನು ಬೆಳಗಾವಿಯಲ್ಲಿದ್ದೀನಿ, ನಿನಗೆ ಪ್ರಶಸ್ತಿ ಸಿಗುವುದರಿಂದ ನಾನು ಕೂಡ ಬೆಳಗಾವಿದ್ದೀನಿ. ಇಂಥ ಒಂದು ಎಡಗೈ ಬಲಗೈ ಜನಗಳು ನನ್ನಲ್ಲಿ ಇದ್ದಾರೆ ಅನ್ನೋದು ನನಗೂ ಕೂಡ ಗೊತ್ತಾಗ್ತಾ ಇಲ್ಲ. ಇಂಥವೆಲ್ಲ ಕೇಳಿ ಇವತ್ತು ನಮ್ಮ ಧರ್ಮದ ಪತ್ನಿಯವರು ಬಿಜಾಪುರ ಜಿಲ್ಲೆ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು ಕೂಡ, ಅವರಿಗೂ ಕೂಡ ನಾ ಬಾಂದಿಲ್ಲ, ಅವರು ಕೂಡ ತನ್ನ ಮನಸ್ಸಿನ ಮೂಲಕ ನಾನು ಕೂಡ ಈ ಪ್ರಶಸ್ತಿ ನಿನಗೆ ಸಿಗ್ತೈತೆ ಅಂದ್ರೆ ನಾನು ನಿನ್ನ ಜೊತೆ ಬರ್ತೀನಿ ಅನ್ನುವಂಥ ಒಂದು ಭಾವನೆ ವ್ಯಕ್ತಪಡಿಸಿದಾಗ ನನಗೆ ಅನಿಸುತ್ತಾ ಎಲ್ಲೋ ಒಂದು ಕಡೆ ನಾನು ಏನು ಮಾಡಿದ್ದೀನಿ ಏನಿಲ್ಲ ಅನ್ನೋದು ನಾನು ಹೇಳ್ಕೊಳ್ಳೋದಲ್ಲ, ಇದನ್ನು ಮಠಾಧೀಶರು, ಗುರುಗಳು ಮತ್ತು ನನ್ನ ಈ ಸಹೋದರರು ಎಲ್ಲರೂ ಇವರು ಹೇಳ್ತಾರೆ ಅನ್ನುವಂಥ ಒಂದು ಭಾವನೆ ಸದ್ಯ ನನಗೆ ವ್ಯಕ್ತ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ನನಗೆ ಬಹಳಷ್ಟು ಸಂತೋಷ ಆಗ್ತಾ ಇದೆ. ನಾವು ಬಂದದ ನನಗೆಲ್ಲ ಈ ಶಾಸ್ತ್ರಪರನ ಹೇಳೋಕ್ಕಾಗಲ್ಲ, ಇದನ್ನು ಎಲ್ಲ ಅಪ್ಪವರಿಗೆ ಪಾದದಲ್ಲಿ ಹಾಕಿ ನಾನು 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ವಿಶೇಷವಾಗಿ ನಮ್ಮ ಈ ಮಠದ ಬಾರಿ ನಾನು ಇಲ್ಲಿ ಬಂದಿದ್ದೀನಿ. ಅಪ್ಪರು ಆಶೀರ್ವಾದ ಸದಾ ನಮ್ಮ ಕರ್ನಾಟಕ ಮೇಲೆ ಇರುತ್ತದೆ. ಶ್ರೀಗಳು ನಮ್ಮ ಹುಕ್ಕೇರಿ ಸ್ವಾಮೀಜಿಯವರು ಎಲ್ಲೇ ಇದ್ರೂ ಗೋವಾದರಿಗೆ ಎತ್ತಿದ ಕೈಯವರು, ಯಾಕಂದರೆ ಅವ್ರ ಮಾರ್ಗದರ್ಶನ ಇಡೀ ಕರ್ನಾಟಕದ ಇಡೀ ದೇಶದಲ್ಲಿ ಕೂಡ ಇರುತ್ತದೆ. ಅದಕ್ಕಾಗಿ ಇವತ್ತಿನ ನಮ್ಮ ಆತ್ಮೀಯ ಮಿತ್ರರಾದ ಡಾಕ್ಟರ್ ಸಿದ್ದಣ್ಣ ಬೆಣ್ಣೆ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಿಗೆ ಮತ್ತು ಅವರಿಗೆ ಇವತ್ತಿನ ಸನ್ಮಾನ ಅಲ್ಲಪ್ರಭುಗಳಿಂದ ಹಸ್ತದಿಂದ ಇವತ್ತಿನ ಅವರಿಗೆ ಅಭಿನಂದನೆ ಸಲ್ಲಿಸ್ತಾರೆ ಅಂತೇಳಿ ನಮಗೆ ಸಂತೋಷವಾಗುತ್ತದೆ. ಯಾಕಂದರೆ ನಾವು ಗೋವಾದಲ್ಲಿ 2 ದಶಕಗಳ ಕಾಲ ಸಿದ್ದಣ್ಣ ಬೆಣ್ಣೆಯವರು ಅಪ್ಪಾಜಿಯವರು ಮಾರ್ಗದರ್ಶನ ಸದಾ ಇರುತ್ತದೆ. ಅಪ್ಪಾಜಿಯವರು ನಮ್ಮ ಶ್ರೀಗಳು ಯಾವಾಗಲೂ ಗೋವಾ ಕನ್ನಡ ಮೇಲೆ ಅಪಾರ ಪ್ರೀತಿ. ಅವರು ಇನ್ನೊಂದು ಸಂದೇಶವನ್ನು ಹೇಳಿದ್ದಾರೆ, ಅವರಿಗೆ ಯಾವಾಗ ಖುಷಿ ಆಗ್ತೈತೆ, ನಾಗರಾಜ್ ನಮ್ಮ ಕನ್ನಡ ಭವನ ಆಗಬೇಕು, ನಾ ಕನ್ನಡ ಭವನಕ್ಕಾಗಿ ನಾ ಜೋಳಿಗೆ ಹಾಕ್ತೀನಿ, ನನ್ನ ಮಟ್ಟಕ್ಕೆ ಹಾಕೋಂಗಿಲ್ಲ, ಗೋವಾ ಕನ್ನಡ ಭವನಕ್ಕಾಗಿ ನಾನು ಅವರಿಗೆ ಜೋಳಿಗೆ ಹಾಕ್ತೀನಿ ಅಂತೇಳಿ ಆ ಸಂದೇಶ ಕೊಟ್ಟರು. ಅದಕ್ಕಾಗಿ ಈಗಾಗಲೇ ನಮ್ಮ ಕನ್ನಡ ಭವನ ಉದ್ಘಾಟನೆಯನ್ನು ಮಾಡಿದ್ದಾರೆ. ಆ ಸದಾ ಅವರ ಆಶೀರ್ವಾದ ನಮ್ಮ ಮೇಲಿರಲೆಂದು ಮತ್ತು ಇನ್ನು ರಕ್ಷಣಾ ವೇದಿಕೆ ಅಧ್ಯಕ್ಷರು ಮತ್ತು ಹಿರಿಯ ನಾಗರಿಕರು ಕೂಡ ನನ್ನ ಮನಪೂರ್ವವಾಗಿ ತಮ್ಮನ್ನು ತಿಳಿಸಿ ಜೈ ಕರ್ನಾಟಕ, ಜೈ ಗೋವಾ. ಕರ್ನಾಟಕ ರಕ್ಷಣಾ ವೇದಿಕೆ ಬೆಳಗಾವಿ ಜಿಲ್ಲಾಧ್ಯಕ್ಷ ದೀಪಕ ಗುಡಗನಹಟ್ಟಿ ಅವರು ಮಾತನಾಡಿ, ಕನ್ನಡದ ಮಠ ಅಂದ್ರೆ ಅದು ಹುಕ್ಕೇರಿ ಹಿರೇಮಠ. ಪ್ರತಿಯೊಬ್ಬ ಕನ್ನಡದ ಹೋರಾಟಗಾರರನ್ನ ಕರೆದು ಮಾರ್ಗದರ್ಶನವನ್ನ ಶ್ರೀಗಳು ಮಾಡುತ್ತಾ ಬಂದಿದ್ದಾರೆ. ಇವತ್ತು ಡಾಕ್ಟರ್ ಸಿದ್ದಣ್ಣ ಮೇಟಿ ಅವರು ಗೋವಾದಲ್ಲಿ ಕನ್ನಡದ ಸೇವೆ ಮಾಡಿರುವ ಹಿನ್ನೆಲೆ ನಾಗನೂರ ಮಠ ನುಡಿ ಶ್ರೀ ಪ್ರಶಸ್ತಿ ಪ್ರದಾನ ಮಾಡುತ್ತಿರುವುದು ಖುಷಿ ವಿಚಾರ ಎಂದಿದ್ದಾರೆ. ಬೆಳಗಾವಿಯ ಕನ್ನಡದ ಮಠ ಎಂದೇ ಖ್ಯಾತಿಯಾಗಿರುವ ಹುಕ್ಕೇರಿ ಮಠದ ಪರಮ ಪೂಜ್ಯರಾಗಿರುವಂಥ ಶ್ರೀ 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 ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳ ಪಾದಕಮಲಗಳಿಗೆ ನಮಸ್ಕರಿಸಿ ಇವತ್ತು ಬಹಳ ವಿಶೇಷವಾದಂಥ ಒಂದು ದಿನ ಅಂತಲೇ ಹೇಳಬೇಕಾಗುತ್ತೆ. ಯಾಕಂದ್ರೆ ಪಕ್ಕದ ಗೋವಾ ರಾಜ್ಯದೊಳಗಡೆ ಕನ್ನಡಿಗರು ಅಲ್ಲಿ ಅಲ್ಪಸಂಖ್ಯಾತರು, ಕನ್ನಡಿಗರ ಅಲ್ಲಿ ಬಹಳಷ್ಟು ಪ್ರೀತಿ ವಾತ್ಸಲ್ಯದಿಂದ ಕನ್ನಡಿಗರನ್ನ ರಕ್ಷಣೆ ಮಾಡ್ತಾ ಇರುವಂಥ ನಿಮ್ಮೆಲ್ಲರ ಹೆಮ್ಮೆಯ ಪ್ರೀತಿಯ ಡಾಕ್ಟರ್ ಸಿದ್ದಣ್ಣ ಮೇಟಿಯವರು ಬೆಳಗಾವಿಗೆ ಬಂದಿದ್ದಾರೆ. ಇಲ್ಲಿಯ ಮತ್ತೊಂದು ಕನ್ನಡದ ಮಠ ನಾಗನೂರು ಮಠ, ಈ ಮಠದ ಒಂದು ನುಡಿಶ್ರೀ ಪ್ರಶಸ್ತಿಗೆ ಅವರು ಬಾಜಿತರಾಗಿರುವಂಥದ್ದು ನಮ್ಮೆಲ್ಲರಿಗೂ ಕೂಡ ಭಾರಿ ಸಂತೋಷದ ವಿಚಾರ, ಭಾರಿ ಖುಷಿ ತಂದಿರುವಂಥ ವಿಚಾರ. ಹಾಗಾಗಿ ಯಾರಾದರೂ ಬೆಳಗಾವಿಗೆ ಒಬ್ಬರು
ಪರ ಹೋರಾಟಗಾರರು ಬರ್ತಾರೆ ಅಂತಂದ್ರೆ ಮೊದಲಿಗೆ ಆಹ್ವಾನ ಇರೋದೇ ಅದು ಹುಕ್ಕೇರಿ ಮಠಕ್ಕೆ. ಹಾಗಾಗಿ ಆ ಹುಕ್ಕೇರಿ ಮಠದೊಳಗೆ ಇವತ್ತು ವಿಶೇಷವಾದಂಥ ಒಂದು ಗೌರವ ಸಮರ್ಪಣೆಯನ್ನ, ಗುರುವಿನ ದೀಕ್ಷೆಯನ್ನ ತಗೊಳ್ಳೋದ್ರ ಮುಖಾಂತರ ಸಿದ್ದಣ್ಣ ಮೇಟಿಯವರು ಮತ್ತು ಅವರ ಧರ್ಮಪತ್ನಿಯವರು ಇವರಿಬ್ರು ಇಲ್ಲಿ ಜೊತೆಯಾಗಿ ಬಂದಿರುವಂಥದ್ದು ನಮ್ಮೆಲ್ಲರೂ ಕೂಡ ಕನ್ನಡಿಗರ ಒಂದು ಒಳ್ಳೆಯ ವಿಚಾರ ಅಂತ ಹೇಳಬೇಕಾಗುತ್ತೆ. ಮತ್ತೊಮ್ಮೆ ನಾವು ನನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಬೆಳಗಾವಿ ಜಿಲ್ಲಾ ಘಟಕದ ವತಿಯಿಂದ ಮತ್ತೊಮ್ಮೆ ಸಿದ್ದಣ್ಣ ಮೇಟಿ ಅವ್ರನ್ನ ಈ ಸಂದರ್ಭದಲ್ಲಿ ಅಭಿನಂದಿಸಿ, ಈ ನಿಮ್ಮ ವಿಚಾರದೊಳಗೆ ಗೋವಾ ಕನ್ನಡಿಗರ ರಕ್ಷಣೆಗಾಗಿ ಇಡೀ ಕರ್ನಾಟಕ ರಕ್ಷಣಾ ವೇದಿಕೆ ಯಾವತ್ತೂ ಕೂಡ ನಾವು ಸಿದ್ಧರಾಗ್ತೀವಿ. ಸುಮಾರು 68 ಲಕ್ಷಕ್ಕಿಂತ ಹೆಚ್ಚು ನೋಂದಾಯಿತ ಸದಸ್ಯರಿರುವಂತಹ ಕರ್ನಾಟಕ ರಕ್ಷಣಾ ವೇದಿಕೆ ಸಂಪೂರ್ಣವಾಗಿ ನಿಮ್ಮ ಜೊತೆ ಇರ್ತೀವಿ ಅಂತ ನಾ ಈ ಸಂದರ್ಭದಲ್ಲಿ ಹೇಳ್ತಾ, ಯಾವತ್ತೂ ಕೂಡ ಬೆಳಗಾವಿಯ ಜಿಲ್ಲೆ ಮತ್ತೆ ಇಡೀ ರಾಜ್ಯದ ಕನ್ನಡಿಗರು ಗೋವಾ ಕನ್ನಡಿಗರ ಪರವಾಗಿರ್ತೀವಿ. ಗೋವಾ ಕನ್ನಡಿಗರನ್ನ ರಕ್ಷಿಸ್ತಿರುವಂತ ಡಾಕ್ಟರ್ ಸಿದ್ದಣ್ಣ ಮೇಟಿ ಅವ್ರ ಜೊತೆ ಇರ್ತೀವಿ ಅಂತ ಹೇಳಿ ನನ್ನ 2 ಮಾತುಗಳನ್ನ ಇಲ್ಲಿ. ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಬಡಾವಣೆಯ ಹಿರಿಯ ನಾಗರಿಕ ವೇದಿಕೆ ಅಧ್ಯಕ್ಷ ವಿರೂಪಾಕ್ಷಯ್ಯ ನೇರಲಗಿಮಠ, ಸಮಾಜ ಸೇವಕರು ಆದ ವೀರೇಶ್ ಹಿರೇಮಠ, ನಾಗರಾಜ್ ಸೇರಿ ಇನ್ನೂ ಅನೇಕರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ TV20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ TV20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.